ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಈ ಖಾತಾ ಅರ್ಜಿಗಳನ್ನ ನೀವೇನಾದರೂ ತಪ್ಪಾಗಿ ಸಲ್ಲಿಸಿದ್ರೆ ಅದನ್ನ ಹಿಂತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಎಸ್, ಬೆಂಗಳೂರಿನಲ್ಲಿ ಆಸ್ತಿದಾರರಿಗೆ ಈ ಖಾತಾ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಕೊಡಲಾಗಿದೆ ಅಂತಾನೆ ಹೇಳ್ಬೋದು. ತಪ್ಪಾಗಿ ಸಲ್ಲಿಸಲಾದ ಈ ಖಾತಾ ಅರ್ಜಿಗಳನ್ನ ಆಸ್ತಿದಾರರು ಏನಿದ್ದಾರೆ ಈಗ ಅದನ್ನ ಹಿಂತೆಗೆದುಕೊಳ್ಳುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾದ ಮುನೀಶ್ ಮೌದ್ಗಿಲ್ ಅವರು ತಿಳಿಸಿದ್ದಾರೆ. ಏನಂದ್ರೆ, ಬೆಂಗಳೂರು ನಗರದ ಸಾರ್ವಜನಿಕರ ಸೇವೆಗಳ ಒಂದು ಸುಧಾರಣೆಯನ್ನು ಉದ್ದೇಶಿಸಿ ಈ ಖಾತಾ ವ್ಯವಸ್ಥೆಯಲ್ಲಿ ಮಾಡಲಾದ ಇತ್ತೀಚಿನ ಒಂದು ಪರಿಷ್ಕರಣೆಗಳೇನಿದೆ ಅಂದ್ರೆ ಏನೆಲ್ಲ ಒಂದು ಅಭಿವೃದ್ಧಿಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ಟೌನ್ ಹಾಲ್ ಅಲ್ಲಿ ಬುಧವಾರ ವಿಶೇಷ ಆಯುಕ್ತರ ನೇತೃತ್ವದಲ್ಲಿ ಅಂದ್ರೆ ನಿನ್ನೆ ಕಾರ್ಯಾಗಾರವನ್ನ ನಡೆಸಲಾಗಿತ್ತು. ಅಲ್ಲಿ 13.05 ಲಕ್ಷ ಆಸ್ತಿ ಮಾಲೀಕರಿಗೆ ಆನ್ಲೈನ್ ಈ ಖಾತಾ ಸೇವೆ ಸಕ್ರಿಯ ಆಗಿರುವ ಬಗ್ಗೆ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹಾಗೆ ನಗರದಲ್ಲಿ ಸುಮಾರು 13 ಲಕ್ಷ SASID ಭಾರತ ಅಂದ್ರೆ ಈ SASID ಆಧಾರಿತ ಆಸ್ತಿಗಳೊಂದಿಗೆ ಸಂಬಂಧಿಸಿದ ನಾಗರಿಕರು ಈಗ ಸುಲಭವಾಗಿ ತಮ್ಮ ಈ ಖಾತಾ ಪ್ರಮಾಣ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಮತ್ತು ಅಂತಿಮ ಈ ಖಾತಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತ ತಿಳಿಸಲಾಗಿದೆ. ಇದರಿಂದ ಹಸ್ತಚಾಲಿತ ನಡೆಯುವ ಪ್ರಕ್ರಿಯೆಗಳ ಮೇಲಿನ ಅವಲಂಬನೆ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಹಾಗೆ ಅರ್ಜಿಗಳ ಪ್ರಕ್ರಿಯೆ ಮತ್ತು ಅನುಮೋದನಾ ವಿಧಾನಗಳಲ್ಲಿ ಮಾಡಲಾದ ಪರಿಷ್ಕರಣೆ ಬಗ್ಗೆ ಕುರಿತು ಅಧಿಕಾರಿಗಳಿಗೆ ಸಮಗ್ರವಾಗಿ ಮಾರ್ಗದರ್ಶನ ನೀಡಲಾಯಿತು. ಇದರಿಂದ ಇಲಾಖೆಗಳಲ್ಲಿ ಹೆಚ್ಚು ದಕ್ಷತೆ ಮತ್ತು ಏಕೀಕೃತ ಅನುಷ್ಠಾನ ಸಾಧ್ಯವಾಗುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ಆಸ್ತಿ ವಿವರ ತಿದ್ದುಪಡಿ ಅಥವಾ ತಪ್ಪಾದ ಅರ್ಜಿಗಳನ್ನು ವಾಪಸ್ ಪಡೆಯುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ಒಂದು ಗುಡ್ ನ್ಯೂಸ್, ಈಗ ಸಾರ್ವಜನಿಕರು ಕೆಲವು ಆಸ್ತಿ ವಿವರಗಳನ್ನ ಸ್ವಯಂ ಆನ್ಲೈನ್ ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಈ ಸಣ್ಣ ಪುಟ್ಟ ತಿದ್ದುಪಡಿಗಳಿಗಾಗಿ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯ ಕಡಿಮೆ ಆಗುತ್ತೆ. ಇದರ ಜೊತೆಗೆ ತಪ್ಪಾಗಿ ಸಲ್ಲಿಸಿದ ಈ ಖಾತಾ ಅರ್ಜಿಗಳನ್ನ ಹಿಂತೆಗೆದುಕೊಳ್ಳಲು ಅವಕಾಶ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಇದರಿಂದ ಪ್ರಕ್ರಿಯೆಯಲ್ಲಿ ಅಡಚಣೆಗಳು ಕಡಿಮೆ ಆಗುತ್ತೆ ಮತ್ತು ಹೆಚ್ಚಿನ ಸೌಕರ್ಯ ದೊರೆಯುತ್ತೆ ಅಂತ ಸ್ವತಃ ಮನೀಶ್ ಮೌದ್ಗಿಲ್ ಅವರು ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ವಹಿವಾಟು ನೋಂದಣಿ ಸಿದ್ಧ ಎಂದು ಗುರುತಿಸಲಾದ ಆಸ್ತಿಗಳಿಗೆ ಈ ವ್ಯವಸ್ಥೆಯಲ್ಲಿ ಸ್ವಯಂ ಮಾನ್ಯತೆ ಮತ್ತು ಅನುಮೋದನೆ ಸೌಲಭ್ಯವನ್ನು ಪರಿಚಯಿಸಲಾಗಿದೆ. ಇದಕ್ಕಾಗಿ ಋಣಭಾರ ಪ್ರಮಾಣ ಪತ್ರ ಋಣಭಾರ ಪ್ರಮಾಣ ಪತ್ರ ಅಂದ್ರೆ ಇಸಿ ಅಪ್ಲೋಡ್ ಮತ್ತು ಪರಿಶೀಲನೆ ಆಧಾರವಾಗಿರುತ್ತೆ. ಇದರಿಂದ ಆಸ್ತಿ ವಹಿವಾಟು ಪ್ರಕ್ರಿಯೆ ವೇಗಗೊಳ್ಳುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಒಟ್ಟಾರೆ ಈ ಖಾತಾ ಅರ್ಜಿ ಮತ್ತು ಅನುಮೋದನಾ ಪ್ರಕ್ರಿಯೆಯನ್ನ ಸರಳ, ಪಾರದರ್ಶಕ ಮತ್ತು ಬಳಕೆದಾರರ ಸ್ನೇಹಿಯಾಗಿ ರೂಪಿಸಲಾಗಿದೆ ಅಂತ ಈ ಡಿಜಿಟಲ್ ಆಡಳಿತ ಆಗಿರ್ಬೋದು ಅಥವಾ ದಕ್ಷತೆ ಮತ್ತು ನಾಗರಿಕರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸುವುದಕ್ಕೆ ಆಡಳಿತ ಬದ್ಧವಾಗಿದೆ ಅಂತ ಕೂಡ ತಿಳಿಸ್ತಾರೆ. ಒಟ್ಟಾರೆ ಇಂದು ನಡೆದ ಬುಧವಾರ ನಡೆದ ಕಾರ್ಯಾಗಾರಗಳಲ್ಲಿ 5 ನಗರ ಪಾಲಿಕೆಗಳ ಎಲ್ಲಾ ವಲಯಗಳ ಜಂಟಿ ಆಯುಕ್ತರು ಇರ್ತಾರೆ. ಕಂದಾಯ ಇಲಾಖೆ ಜಂಟಿ ಆಯುಕ್ತರು, ಉಪಾಯುಕ್ತರು, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೆ ಇತರ ಅಧಿಕಾರಿಗಳು ಇರ್ತಾರೆ. ಸೊ ಒಟ್ಟಾರೆ ಜನರಿಗೋಸ್ಕರ ನಾವು ಇದನ್ನೆಲ್ಲ ಅನುಕೂಲ ಮಾಡಿಕೊಡ್ತಾ ಇದೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೂಡ ಕೊಡ್ತಾರೆ. ಸೊ ಒಟ್ಟಾರೆ ಆದಷ್ಟು ಬೇಗ ಈ ಖಾತಾ ಈ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರಗೊಳ್ತೀವಿ, ಆದಷ್ಟು ಪರಿಷ್ಕರಣೆಗಳನ್ನ ನಾವು ತಗೊಳ್ತೀವಿ. ಸರ್ಕಾರದಿಂದ ನಮಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆ, ಅದು ಸಪೋರ್ಟ್ ಸಿಗ್ತಾ ಇದೆ. ಸೊ ಒಟ್ಟಾರೆ ಈ ನಾಗರಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಸುಲಭವಾಗಿ ತಮ್ಮ ಈ ಖಾತಾಗಳ ಪ್ರಮಾಣ ಪತ್ರಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಅಪ್ಲೈ ಮಾಡಬಹುದು. ಇನ್ ಕೇಸ್ ಏನಾದ್ರೂ ತಪ್ಪಾದ ಅರ್ಜಿಗಳಿದ್ರೆ ಅದನ್ನ ವಾಪಸ್ ತಗೋಬಹುದು, ತಿದ್ದುಪಡಿ ಮಾಡಬಹುದು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.